ಸೆಷನ್ ಟೈಮಲ್ಲಿ ನಾವು ನೋಡ್ತಾ ಇರ್ತೀವಿ, ವಾಚ್ ಮಾಡ್ತಾ ಇರ್ತೀವಿ. ಅದೊಬ್ಬ ಪತ್ರಕರ್ತನ ಒಂದು ಕರ್ತವ್ಯ, ಆ ಕೆಲಸ ಮಾಡಲೇಬೇಕು. ನೀವು ಬಹಳ ಕೋಪ ಮಾಡ್ಕೊಂಡು ತುಂಬ ಕಡಿಮೆ, ಆದರೆ ಕೆಲವೊಂದು ವಿಚಾರದಲ್ಲಿ ಮಾತ್ರ ಬಹಳ ಕೋಪ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಳ್ರಿ ಅಂತೇಳಿ ಇದು ಮಾಡ್ಬಿಡ್ತಿದ್ರಿ. ಈಗ ಕ್ಷೇತ್ರದಲ್ಲೂ ಹೇಗೆ ಆ ಒಂದು ಕೋಪ ಕಂಟ್ರೋಲ್ ಆಗುತ್ತಾ? ಕೋಪ ನನ್ನ ಸ್ವಭಾವ ಅಲ್ಲ ಅಲ್ಲ, ಆದ್ರೆ ನೀವು ಬೈಬೇಕಾದ್ರೆ ಪರಿಸ್ಥಿತಿಗೆ ಅನುಗುಣವಾಗಿ ನಾನು ಪ್ರತಿಕ್ರಿಯಿಸುವಂಥ ರೀತಿ ಅದು. ಸಹಜವಾಗಿ ಸದನವನ್ನು ನಡೆಸುವಾಗ ಒಂದು ಶಿಸ್ತಿನಿಂದ ಕಾಲಮಿತಿ ಒಳಗೆ ನಮ್ಮೆಲ್ಲ ಚಟುವಟಿಕೆಯನ್ನು ನಡೆಸಬೇಕಾದ್ದು ನನ್ನ ಜವಾಬ್ದಾರಿ. ಸ್ಪೀಕರ್ ಸ್ಥಾನದಿಂದ, ಸಭಾಧ್ಯಕ್ಷ ಸ್ಥಾನದಿಂದ ಸಹಜವಾಗಿ ಆಯ್ಕೆಯಾಗಿ ಬಂದಂಥ ಸದಸ್ಯರಿಂದ ಅಥವಾ ಸಚಿವರಿಂದ ಸರ್ಕಾರದ ಸಾಧನೆ ಹೇಳಬೇಕು ಅನ್ನೋ ಉತ್ಸಾಹ, ಮತ್ತೊಂದು ಕಡೆಗೆ ಜನರ ಸಮಸ್ಯೆ ಹೇಳಬೇಕು ಅನ್ನೋಂಥ ಉತ್ಸಾಹ, ಇದರ ಮಧ್ಯದಲ್ಲಿ ಸಮಯವನ್ನು ಜೋಡಿಸುವಾಗ ಕೆಲವು ಸಂದರ್ಭಗಳಲ್ಲಿ ಕಠಿಣ ನಿಲುವುಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಆದರೆ ಅದು ಯಾರ ವೈಯಕ್ತಿಕವಾದ ಯಾವ ಅವ್ರ ಮೇಲಿನ ಸಿಟ್ಟೋ ಇನ್ಯಾವುದೋ ಕಾರಣದಿಂದ ಅಲ್ಲ, ಅದು ಅವರಿಗೂ ಗೊತ್ತು, ನನಗೂ ಗೊತ್ತು ಇಂಥ ಸಂದರ್ಭದಲ್ಲಿ ಹೀಗಾಗತ್ತೆ ಅಂತ. ಇದೆಲ್ಲವೂ ಈಗಲೂ ನಾನು ನನ್ನ 6 ವಿಧಾನಸಭಾ ಚುನಾವಣೆಯನ್ನು ನಾನೇ ಮಾಡಿದ್ದೇನೆ ಮತ್ತು 7ನೇ ಚುನಾವಣೆಯೂ ನೋಡಿದ್ದೇನೆ. ಈಗ ಈ ಲೋಕಸಭೆ ಚುನಾವಣೆ ಕ್ಷೇತ್ರದಲ್ಲಿ ನಾನು ಸ್ಪರ್ಧಿಸ್ತಾ ಇದ್ದೇನೆ. ಎಲ್ಲ ಕಡೆಗೂ ಅತ್ಯುತ್ತಮವಾದ ವಾತಾವರಣ ಇದೆ, ಬಹಳ ಒಂದು ಪ್ರೋತ್ಸಾಹದಾಯಕವಾದ ವಾತಾವರಣ ಇದೆ. ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಿ ಮಾಡಬೇಕು. ಅನಂತಕುಮಾರ್ ಹೆಗಡೆ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಇದೇನಾದ್ರು ಸ್ವಲ್ಪ ನಿಮಗೆ? ಅನಂತಕುಮಾರ್ ಹೆಗಡೆ ಅವರು ಬಂದು ಪ್ರಚಾರದಲ್ಲಿ ಸೇರ್ಕೊಳ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಈಗಲೂ ಇದೆಯಾ? ಈಗಲೂ ಇದೆ ಸರ್. ಇನ್ನೊಂದು ಸರ್, ತಾವು ಮಂತ್ರಿಗಳಾಗಿದ್ರಿ, ತಾವು ಸ್ಪೀಕರ್ ಆಗಿದ್ರಿ, ಇದೆಲ್ಲದರ ನಡುವೆ ತಮ್ಮ ಕ್ಷೇತ್ರಕ್ಕೆ ಅಥವಾ ತಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲಿವರೆಗೂ ಕೂಡ ತರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ತಾವು ಸಂಸದರಾದ ಮೇಲೆ ಆದರೂ ಕೂಡ ನಾವು ನಿರೀಕ್ಷೆ ಮಾಡ್ಬೋದಾ? ನಮ್ಮ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅನ್ನೋ ಕೂಗು ಮೊದಲಿಂದ ಇದೆ, ಅದು ಅಗತ್ಯವೂ ಇದೆ. ನಮ್ಮ ಸರ್ಕಾರದಲ್ಲಿ ಸದನದಲ್ಲಿ ಚರ್ಚೆ ಮಾಡೋದಕ್ಕೂ ನಾನು ಅವಕಾಶ ಕೊಟ್ಟಿದ್ದೆ, ವಿಶೇಷವಾದ ಚರ್ಚೆಗೆ. ಅದಾದ ನಂತರದಲ್ಲಿ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಆರೋಗ್ಯ ಸಚಿವರು ಸ್ಥಳ ಭೇಟಿನ ಮಾಡಿ, ಸ್ಥಳ ಅಂತಿಮಗೊಳಿಸಿ, ಬಜೆಟ್ನಲ್ಲಿ ಘೋಷಣೆ ಮಾಡಿ ನಾವು ಅದಕ್ಕೆ ಬೇಕಾದ ಪ್ರಕ್ರಿಯೆಗಳನ್ನು, ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ನಡೆಸಿದ್ದೇವೆ. ನಮ್ಮ ಉಸ್ತುವಾರಿ ಸಚಿವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ ಇದ್ದರು ಆ ಸಂದರ್ಭದಲ್ಲಿ. ನಾವು ಆ ಪ್ರಕ್ರಿಯೆಗಳನ್ನು ನಡೆಸಿದ್ದೇವೆ. ಅದು ಕಳೆದ 1 ವರ್ಷದಿಂದ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಂಥ ಈ ಕಾಂಗ್ರೆಸ್ ಸರ್ಕಾರ ಆ ಪ್ರಕ್ರಿಯೆಗೆ ಯಾವ ವೇಗವನ್ನು ನೀಡಬೇಕಿತ್ತೋ ಅದು ನೀಡಿಲ್ಲ ಅನ್ನೋ ನೋವಿದೆ. ಸಂಸದನಾಗಿ ನಾನು ರಾಜ್ಯ ಸರ್ಕಾರ ನಿಶ್ಚಿತವಾಗಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಯಾವುದು ತ್ವರಿತಗತಿ ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೊಗೊಳ್ತೀನಿ. ಕೇಂದ್ರದಿಂದಲೂ ಏನೇನು ಸಹಾಯ ಸಹಕಾರ ಸಿಗುತ್ತೋ ಅದನ್ನು ನಾನು ರಾಜ್ಯಕ್ಕೆ ಕೊಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ಕ್ಷೇತ್ರದಲ್ಲಿ ಹೇಗಿದೆ ವಾತಾವರಣ? ಯಾಕಂದರೆ ಶೋಭಾ ಕರಂದ್ಲಾಜೆ ಅವರು ಗೋ ಬ್ಯಾಕ್ ಅನ್ನುವ ಒಂದು ಅಭಿಯಾನ ಶುರುವಾಗಿತ್ತು. ಆದರೆ ಕೋಟಾ ಶ್ರೀನಿವಾಸ ಪೂಜಾರಿ ಅಭ್ಯರ್ಥಿ ಅಂತೇಳಿ ಗೊತ್ತಾದ ಮೇಲೆ ಅದೆಲ್ಲವೂ ಕೂಡ ಸ್ಟಾಪ್ ಆಗೋಯ್ತು. ಕ್ಷೇತ್ರದಲ್ಲಿ ನಿಮ್ಮ ಮೇಲೆ ಅಷ್ಟು ಪ್ರೀತಿ ಇದೆಯಾ ಮತದಾರ ಪ್ರಭುವಿಗೆ? ನಾನು ಸುಮಾರು 15 ವರ್ಷಗಳಿಂದ MLC ಆಗಿ ಆ ಇಡೀ ಜಿಲ್ಲೆಯನ್ನು ತಿರುಗಾಟ ಮಾಡಿದ್ದೆ. ಆ ಕಾರಣಕ್ಕೆ ಒಂದಷ್ಟು ಪ್ರೀತಿ ಇರುತ್ತೆ ನಮ್ಮ ಮೇಲೆ. ಯಾಕಂದ್ರೆ ನಾನು ಜನರಲ್ ಎಲೆಕ್ಷನ್ ನಿಂತಿಲ್ಲ, ಲೋಕಲ್ ಬಾಡಿ ಎಲೆಕ್ಷನ್ ನಿಂತಿದ್ದೆ. ಹಾಗಾಗಿ ಒಂದಷ್ಟು ಜನರಿಗೆ ಪ್ರೀತಿ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಒಟ್ಟಾರೆ ಏನೇ ಆದರೂ ಕೂಡ ಗೊಂದಲ ಇಲ್ಲದೆ ಎಲ್ಲ ಒಟ್ಟಾಗಿ ಒಂದೇ ಕುಟುಂಬದಿಂದ ಚುನಾವಣೆ ಎದುರಿಸ್ತಾ ಇದ್ದೇವೆ. ನನಗೆ ವಿಶ್ವಾಸ ಇದೆ, ನಾನು ಭಾಳ ಅಂತರದಲ್ಲಿ ಗೆಲ್ತೇನೆ. ಈ ಕ್ಷೇತ್ರದಲ್ಲಿ ನಾನು ಆಯ್ಕೆಯಾಗಿ ಬಂದರೆ ಇಂಥ ಒಂದು ಕೆಲಸ ನಾನು ಮೊಟ್ಟ ಮೊದಲನೇದಾಗಿ ತಗೊಂಡು ಮಾಡಬೇಕು ಅಂತ ಯಾವುದಾದ್ರು ಆ ಕೆಲಸವನ್ನು ಗುರುತಿಸಿದ್ದೀರಾ ಇಲ್ಲಿವರೆಗೂ? ನನಗೆ ಪ್ರಧಾನಮಂತ್ರಿಗಳ ಜೊತೆ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದು ಸರ್ತಿ ಭಾಗವಹಿಸಲಿಕ್ಕೆ ಅವಕಾಶ ಆಯಿತು. ಪ್ರಧಾನಮಂತ್ರಿಯವರು ತಮ್ಮ ಸಮಾರೋಪದ ಭಾಷಣದಲ್ಲಿ ಹೇಳಿದರು, ಮೀನುಗಾರಿಕೆಗೆ ನೀವು ಪ್ರೋತ್ಸಾಹ ಕೊಟ್ಟರೆ ಅದರ ಪರಿಣಾಮ ಆರ್ಥಿಕ ಮತ್ತು ಆಹಾರದ ದೃಷ್ಟಿಯಲ್ಲಿ ಭಾಳ ಅದ್ಭುತ ಆಗುತ್ತೆ ಅಂತ ಹೇಳಿದ್ದು ಕೇಳಿದ್ದೆ ನಾನು. ಮತ್ತು ನಾನು ಮೀನುಗಾರಿಕೆ ಮಂತ್ರಿಯಾಗಿದ್ದೆ. ನನಗನ್ಸುತ್ತೆ ಈಗ ಉಳ್ಳಾಲದಿಂದ ಪ್ರಾರಂಭವಾಗಿ ಕಾರವಾರದವರೆಗೆ 320 ಕಿಲೋಮೀಟ್ರ್ ಇದೆ ಕರಾವಳಿ ಪ್ರದೇಶ. ನಾವು ಮೊನ್ನೆವರೆಗೂ ಕೂಡ ಒಂದು 6 ಲಕ್ಷ ಟನ್ ಮೀನು ಹಿಡಿತಾ ಇದ್ದೆವು. ಮತ್ಸ್ಯ ಸಂಪದ ಯೋಜನೆ ಬಂದ ನಂತರ ಈಗ ಅದು 12 ಲಕ್ಷ ಟನ್ ಮೀನಿಗೆ ಹಿಡಿಯುವಂಥವರೆಗೆ ಹೋಗಿದೆ. ನಾವು ಮೀನುಗಾರಿಕೆಯನ್ನು ಅಭಿವೃದ್ಧಿ ಮಾಡಿ, ಬಂದರನ್ನು ನಿರ್ಮಾಣ ಮಾಡಿ, ಕಿರು ಜಟ್ಟಿಗಳನ್ನು ನಿರ್ಮಾಣ ಮಾಡಿ, ಯಾಂತ್ರಿಕ ದೋಣಿಗಳನ್ನು ಜಾಸ್ತಿ ಮಾಡಿ, ಮೀನುಗಾರರಿಗೆ ಭದ್ರತೆ ಮತ್ತು ಪ್ರೋತ್ಸಾಹ ಕೊಟ್ಟರೆ ಮತ್ತು ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟರೆ ಕನಿಷ್ಠ ಇನ್ನೊಂದು 2-3 ವರ್ಷದಲ್ಲಿ 25ರಿಂದ 40 ಲಕ್ಷ ಟನ್ ಮೀನನ್ನು ನಾವು ಹಿಡಿಬೋದು ಅಂತ ಅಂದ್ಕೊಂಡ್ರೆ. ಮತ್ಸ್ಯ ಸಂಪದ ಯೋಜನೆ ಬರೋದಕ್ಕಿಂತ ಮುಂಚೆ ಹೇಗಿತ್ತು, ಬಂದಾದ್ಮೇಲೆ ಏನು ಬದಲಾವಣೆ ಆಗಿದೆ? ನಾನು ಅದೇ ಹೇಳಿದೆ ನಿಮಗೆ.
ಮತ್ಸ್ಯ ಸಂಪದನ ಯೋಜನೆ ಬರುವವರೆಗೆ ಈ 320 ಕಿಲೋಮೀಟರ್ನ ಕರಾವಳಿ ಪ್ರದೇಶದಲ್ಲಿ ನಾವು 4.5 6 ಲಕ್ಷ ಟನ್ನನ್ನು ವರ್ಷಕ್ಕೆ ಮೀನು ಹಿಡಿತಾ ಇದ್ದೆವು. ಮತ್ಸ್ಯ ಸಂಪದ ಯೋಜನೆ ಬಂದ ನಂತರ ಅದು 12 ಲಕ್ಷಕ್ಕವರೆಗೆ ಏರಿದೆ. ಈಗ 12 ಲಕ್ಷ ಟನ್ ಮೀನನ್ನು ಹಿಡಿತಾ ಇದ್ದೇವೆ. ಅಂದರೆ 2 ಪಟ್ಟು ಮೀನು ಹಿಡಿಲಿಕ್ಕೆ ಅವಕಾಶವಾಗಿದೆ. ಕೇಂದ್ರ ಸರ್ಕಾರ ಅಪಾರವಾದಂಥ ಅನುದಾನಗಳನ್ನು ಅವಕಾಶಗಳನ್ನು ಕೊಡ್ತಾ ಇರುವಾಗ ಅದನ್ನು ನಾವು ಅಳವಡಿಸಿಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನನಗನ್ಸುತ್ತೆ. ಭಾಳ ದೊಡ್ಡ ಪರಿಣಾಮಕಾರಿಯಾಗಿ ಈ ಮೀನುಗಾರಿಕೆಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ನನ್ನ ಆಶೆಗಳಲ್ಲೊಂದು.